ಬೆಂಗಳೂರಿನ ಯುಬಿ ಸಿಟಿಯಲ್ಲಿ ಕರವೇ ಕನ್ನಡ ಕಹಳೆಯನ್ನ ಮೊಳಗಿಸಿದೆ. ಇಂಗ್ಲಿಷ್ ಬೋರ್ಡ್ ತೆರವುಗೊಳಿಸುವಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಂಗ್ಲಿಷ್ ಬೋರ್ಡ್ಗಳನ್ನು ಧ್ವಂಸಗೊಳಿಸಿ ಆಕ್ರೋಶ. ಏನಾಗಬೇಕಾಗಿದೆ ಕರವೆಯವರಿಗೆ? ಅವ್ರ ಪಾಡಿಗೆ ಅವ್ರು ಇರಬಹುದಾಗಿತ್ತಲ್ಲ, ಯಾಕೆ ಅವ್ರು ಅಷ್ಟೊಂದು ಹೋರಾಟ ಮಾಡಬೇಕು? ಭಾಷೆಯನ್ನ ಉಳಿಸಬೇಕು ಅನ್ನೋದಕ್ಕೋಸ್ಕರ, ಮಾತೃಭಾಷೆಯನ್ನ ಉಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ. ಇಲ್ಲಾಂದ್ರೆ ಮರ್ತೋಗ್ಬಿಡ್ತೀವಿ ನಾವು ಮಾತೃಭಾಷೆಯನ್ನು. ಅಷ್ಟೇ ಆಡಕ್ಕೆ ಒಂದಿಷ್ಟು ಮನೆಯಲ್ಲಿ ಯಾವುದಾ ಇಷ್ಟೇ ಅಲ್ಲಿಗೆ ಸೀಮಿತ ಆಗುತ್ತೆ. ಇನ್ನೊಂದೈತೆ ಅದಕ್ಕೂ ಕೊಯ್ಯ, ಇನ್ನೊಂದೈತೆ ಇನ್ನೊಂದೈತೆ ಅದ್ರೊಳಗಡೆ ಒಂದೈತೆ. ನನ್ನ ಸಹೋದ್ಯೋಗಿ ನಾಗೇಶ್ ಈಗ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ನಾಗೇಶ್, ಒಂದು ಕಡೆಗೆ ಬೇಡಿಕೆ ಇರುವಂಥದ್ದು ಕನ್ನಡ ಭಾಷೆಯನ್ನ ಬಳಕೆ ಮಾಡಬೇಕು ನಾಮಫಲಕಗಳಲ್ಲಿ ಅನ್ನುವಂಥದ್ದು. ಆದರೆ ಇನ್ನೊಬ್ಬರ ಆಸ್ತಿಯನ್ನ ಹಾಳು ಮಾಡೋದು ಸರಿಯಲ್ಲ. ಕಲ್ಲು ಹೊಡೆಯೋದು, ಗ್ಲಾಸ್ಗಳನ್ನು ಒಡೆದಾಕೋದು, ಈ ವಿಚಾರದಲ್ಲಿ ಏನು ಹೇಳುತ್ತೆ ಕರವೇ? ಖಂಡಿತವಾಗ್ಲೂ ಅರುಣ್, ಇವತ್ತು ಕನ್ನಡಪರ ಸಂಘಟನೆಗಳು ಬೆಂಗಳೂರಿನಲ್ಲಿರುವಂತ ಆಂಗ್ಲ ಪದದಲ್ಲಿ ಬರೆದಿರುವಂತ ಏನು ನಾಮಫಲಕಗಳಿದ್ದು ಅವನ್ನ ಕಡ್ಡಾಯವಾಗಿ ತೆಗೆದು ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡೋದ್ರ ಮೂಲಕ ಎಚ್ಚರಿಸುವ ಕೆಲಸವನ್ನ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಇವತ್ತು MG ರೋಡ್, ಲ್ಯಾವೆಲಿ ರಸ್ತೆ, ಬ್ರಿಗೇಡ್ ರೋಡ್ನಲ್ಲಿ ಕರವೇ ಕಾರ್ಯಕರ್ತರು ಒಂದಷ್ಟು ಬೋರ್ಡ್ ಗಳನ್ನ ಹೊಡೆದಾಕೋದ್ರ ಮೂಲಕ ಆಕ್ರೋಶವನ್ನು ಹೊರಹಾಕಿದ್ರು. ಯಾಕಂದ್ರೆ ನಾವು ಯಾವುದೇ ಅಂಗಡಿ ಮುಂಗಟ್ಟಿಗೆ ಒಳಗಡೆ ಹೋಗಿ ದಾಂಧಲೆ ಮಾಡ್ತಿಲ್ಲ, ಹೊರಗಡೆ ಇರುವಂತ ನಾಮಫಲಕಗಳನ್ನ ಅಷ್ಟೇ ಹೊಡೆದಾಕುವಂತದ್ದು ಮತ್ತೆ ಮಸಿ ಬಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅದನ್ನ ಪೊಲೀಸರು ಕೂಡ ತಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ರು. ಆದ್ರೆ ಒಂದು ಸ್ಪಷ್ಟ, ಅವರು ನಾಮಫಲಕಗಳನ್ನ ತೆಗೆಯುವ ಹೆಸರಲ್ಲಿ ಈ ರೀತಿ ಗಲಾಟೆ ಮಾಡ್ತಿರುವಂತದರ ವಿರುದ್ಧ ಈಗ ಪೊಲೀಸರು ಒಂದು ಪ್ರಕರಣವನ್ನ ದಾಖಲಿಸಿಕೊಳ್ಳಲಿಕ್ಕೆ ಈಗ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಇರುವಂತದ್ದು. ಅರುಣ್, ಮಸಿ ಬಳದ್ರೂ ಕೂಡ ಏನೋ ಸಮಸ್ಯೆ ಇಲ್ಲ, ಆದ್ರೆ ಕಲ್ಲು ಹೊಡೆಯೋದಿದೆಯಲ್ಲ ಇದು ಒಳ್ಳೆಯದಲ್ಲ ಅಂತ ಹೇಳಿ ಈ ವಿಚಾರದಲ್ಲಿ ನಾವು ಹಿಂದೆಯೂ ಕೂಡ ಹಲವು ಬಾರಿ ಮಾತನಾಡಿದ್ದೀವಿ. ಯಾರು ಸಾರ್ವಜನಿಕ ಆಸ್ತಿಯನ್ನ ಹಾಳು ಮಾಡ್ತಾರೆ ಅವರಿಂದನೇ ವಸೂಲಿ ಮಾಡಬೇಕು ಅನ್ನೋದು. ಇಲ್ಲೂ ಕೂಡ ಕಲ್ಲು ಹೊಡೆದು ಗ್ಲಾಸ್ ಹೊಡೆದು ಹಾಕಿ ಹಾನಿಯನ್ನ ಮಾಡಿದ್ರೆ ಅವರಿಂದನೇ ವಸೂಲಿ ಮಾಡಲೇಬೇಕು. ಆದರೆ ಭಾಷೆಯನ್ನ ಬಳಕೆಯನ್ನ ಮಾಡದೇ ಇರುವಂಥವರಿಗೆ ಏನು ಹೇಳ್ತಾರೆ ಪೊಲೀಸರು? ಪಾಪ ಅವ್ರು ಏನ್ ಮಾಡಕ್ಕಾಗತ್ತೆ? ಸರ್ಕಾರ ಏನಾದ್ರೂ ವಿಚಾರದಲ್ಲಿ ಹೇಳ್ತಾ ಇದೆಯಾ ನಾಗೇಶ್? ಅರುಣ್, ಈಗಾಗಲೇ ಸರ್ಕಾರ 28ರ ತನಕ ಗಡುವು ನೀಡಿದೆ ಅನ್ನುವಂತ ಒಂದು ಮಾತನ್ನ ಇಟ್ಕೊಂಡು ಇವತ್ತು ಕರವೇ ಕಾರ್ಯಕರ್ತರು ಅದನ್ನ ತಡಿಲಿಕ್ಕೆ ಮುಂದಾಗ್ತಿರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ ಆ ನಾಮಫಲಕಗಳಂತ ತೆಗಿಬೇಕು, ಜೊತೆಗೆ ಅದನ್ನ ಕನ್ನಡ ಪದಗಳನ್ನ ಬಳಸಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡಿ ಇವತ್ತು ಕರವೇ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಒಂದಷ್ಟು ಅಂಗಡಿಗಳ ಮುಂದೆ ಇರುವಂತ ನಾಮಫಲಕಗಳಿಗೆ ದೊಣ್ಣೆಗಳಿಂದ ಹೊಡೆದಾಕಿರುವಂತದ್ದು. ಈಗಾಗಲೇ ಅವರು ಏಕಾಏಕಿ ದಾಳಿ ಮಾಡದಂತ ಸಂದರ್ಭದಲ್ಲಿ ಆ ಅಂಗಡಿಗಳಲ್ಲಿದ್ದಂತ ಎಲ್ಲರೂ ಕೂಡ ಒಂದ್ ರೀತಿ ಬೆಚ್ಚಿ ಬೀಳುವಂತ ಘಟನೆ ಕೂಡ ಅಲ್ಲಿ ಸಂಭವ ಆಯ್ತು. ಯಾಕಂದ್ರೆ ಏಕಾಏಕಿ ದೊಣ್ಣೆಗಳಿಂದ ದಾಳಿ ಮಾಡಿ ಆ ಬೋರ್ಡ್ ಗಳನ್ನ ಹೊಡೆದಾಕುವಂತ ನೋಡಿದ್ರೆ ಅಲ್ಲಿ ಯಾವುದೇ ಪೊಲೀಸರು ಕೂಡ ಇರ್ಲಿಲ್ಲ. ಏಕಾಏಕಿ ದಾಳಿ ಮಾಡಿದ್ರಿಂದ ಪೊಲೀಸರಿಗೂ ಕೂಡ ಸಮರ್ಪಕವಾದ ಮಾಹಿತಿ ಇಲ್ಲದಂತೆ ಕಾಣುತ್ತೆ. ಹಾಗಾಗಿ ಅವರ ದಾಳಿಯಿಂದ ಅಲ್ಲಿದ್ದಂತ ಅಂಗಡಿ ಮುಂಗಟ್ಟಿನಲ್ಲಿರುವಂತ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿರುವಂತದ್ದು. ಆ ಘಟನೆಗೆ ಸಂಬಂಧಪಟ್ಟಂತೆ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಯಾರು ಲ್ಯಾವೆಲಿ ರಸ್ತೆಯಲ್ಲಿ ಬೋರ್ಡ್ ಗಳನ್ನ ದೊಣ್ಣೆಗಳಿಂದ ಹೊಡೆದಾಕಿದ್ದಾರೋ ಅಂತವರ ವಿರುದ್ಧ FIR ಅನ್ನ ಮಾಡ್ಲಿಕ್ಕೆ ಈಗ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು. ಅರುಣ್, ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಕರ್ನಾಟಕ ರಕ್ಷಣಾ ವೇದಿಕೆ ಅಂದು ಮಾತ್ರಕ್ಕೆ ನೀವೇನು ಲಾ ಆ್ಯಂಡ್ ಆರ್ಡರ್ ಅಲ್ಲ, ನಿಮ್ಗೆ ಇಷ್ಟ ಬಂದ ರೀತಿಯಲ್ಲಿ ವರ್ತಿಸೋಕೆ.
ನಿಮ್ಮನ್ನು ನೋಡಿದರೆ ಗೌರವ ಬರೋ ರೀತಿಯಲ್ಲಿರಬೇಕು. ನಿಮ್ಮನ್ನು ನೋಡಿದರೆ ಈ ರೀತಿಯಾಗಿ ರೌಡಿಗಳ ರೀತಿಯಾಗಿ ವರ್ತಿಸ್ತಾರೆ ಅಂತ ಅನ್ನೋಂಗೆ ಆಗಬಾರ್ದು. ಇಲ್ಲಿ ಹೊಡಿತಾರೆ. ಸೊ ಬೆಂಗಳೂರಿನಲ್ಲಿ ಕರ್ವೆ ಈಗ ಕನ್ನಡ ಕಾಳೆಯನ್ನು ಮೊಳಗಿಸಿದೆ. ಇಂಗ್ಲಿಷ್ ಬೋರ್ಡ್ಗಳನ್ನು ಧ್ವಂಸಗೊಳಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕನ್ನಡ ಭಾಷೆಯನ್ನು ಬಳಸಿ ಅಂತ ಅವರ ಆಕ್ರೋಶ. ಬೆಂಗಳೂರಿನ UB ಸಿಟಿಯಲ್ಲಿ ಕರ್ವೆ ಕನ್ನಡ ಕಾಳೆಯನ್ನು ಮೊಳಗಿಸಿದೆ. ಸೊ ಕರ್ವೆ ನಾರಾಯಣಗೌಡ ಬಣದಿಂದ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಾರಾಯಣಗೌಡರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೊಂದೈತೆ ಅದಕ್ಕೂ ಕೊಯ್ಯಿ. ಇನ್ನೊಂದು ಒಂದು ಏರ್ಪೋರ್ಟ್ ರೋಡಲ್ಲಿರುವಂಥ ಸಾದಹಳ್ಳಿ ಟೋಲ್ಗೇಟ್ ಬಳಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು UB ಸಿಟಿಯಲ್ಲಿ ಇಂಗ್ಲೀಷ್ ನಾಮಫಲಕಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಒಡೆದಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಕರ್ವೆ ಕರ್ನಾಟಕ ರಕ್ಷಣಾ ವೇದಿಕೆ, ಅದು ನಾರಾಯಣಗೌಡರ ಬಡ. ಈಗಾಗಲೇ ಪೊಲೀಸರು ಹಲವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಲವು ಕಡೆಗಳಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ. ಇಂಗ್ಲಿಷ್ ಬೋರ್ಡ್ಗಳನ್ನು ತೆರವುಗೊಳಿಸುವಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಲ್ಲೆಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿರುವಂಥ ನಾಮಫಲಕಗಳು ಇದೆಯೋ ಅಲ್ಲೆಲ್ಲ ಕಲ್ಲು ತೂರಾಟವನ್ನು ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದೆ ಕರ್ವೆ ನಾರಾಯಣಗೌಡರ ಬಣ. ಸೊ ಇದರ ನಡುವೆ ಪೊಲೀಸರು ಮತ್ತು ಅವರ ನಡುವೆ ಲಘು ಲಾಠಿ ಪ್ರಹಾರ ಕೂಡ ಆಗಿದೆ. ಮಾತಿನ ಚಕಮಕಿ ಕೂಡ ಆಗಿದೆ.